ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚೆರಿಮಾ ಕನ್ನಡ ವ್ಲಾಗ್ಸ್. ಗೈಸ್, ಆಫ್ಟರ್ ಲಾಂಗ್ ಟೈಮ್ ಒಂದು ವಾರ ಆದಮೇಲೆ ನಾನು ವ್ಲಾಗನ್ನು ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸಾರಿ ಯಾಕಂತಂದರೆ 75 ಡೇಸ್ ಚಾಲೆಂಜ್ ತಗೊಂಡು ಮಧ್ಯದಲ್ಲಿ ವ್ಲಾಗ್ ಸ್ಕಿಪ್ ಆಯಿತು. ಸೊ ಬಿಕಾಸ್ ನಾವು ತಮಿಳ್ನಾಡಿಂದ ಬಂದ ಮೇಲೆ ಫುಲ್ ನನಗೂ ಹುಷಾರಿಲ್ಲ, ಸಾರಿ, ಕಿರಣ್ಗೂ ಕೈ ಫ್ರ್ಯಾಕ್ಚರ್ ಆಗಿ ಅದನ್ನು ಸ್ವಲ್ಪ ಇದಾಯಿತು. ಸೊ ಇದ್ರ ಮಧ್ಯೆ ನನಗೆ ವ್ಲಾಗ್ ಏನು ಮಾಡಬೇಕು ಏನು ಅಂತ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಸೊ ಅದಕ್ಕೆ ಒಂದು ವಾರ ಬ್ರೇಕ್ ತಗೊಂಡಿದ್ದೆ ಮತ್ತು ವ್ಲಾಗ್ ಮಾಡೋ ಇಂಟ್ರೆಸ್ಟು ಇರಲಿಲ್ಲ. ಸ್ವಲ್ಪ ನಾವೂ ಕ್ಯೂರ್ ಆಗಬೇಕಲ್ಲ ಅಂತ. ಇವಾಗಲೂ ನನಗೆ ಕ್ಯೂರ್ ಆಗಿಲ್ಲ, ಬಿಕಾಸ್ ಇಲ್ಲಿ ಬಂದಮೇಲೆ ಅಲ್ಲಿಂದ ಇಲ್ಲಿ ಬಂದಮೇಲೆ ವೆದರ್ ಅಡ್ಜಸ್ಟ್ ಆಗಬೇಕಲ್ಲ. ಸೊ ಫುಲ್ ಮಳೆ ಅಂದರೆ ಮಳೆ ಇಲ್ಲಿ. ಚೆರಿಮಾ ಸಹ ಇನ್ನೂ ಬಂದಿಲ್ಲ, ಕೂರ್ಗೆಲ್ಲ ಇದ್ದಾರೆ ಅಮ್ಮ, ಚೆರಿಮಾ ಎಲ್ಲ. ಸೊ ಇವತ್ತು ಡೇ ಬಂದು ಸಂಡೇ, ಅಂದರೆ ನಾವು ಲಾಸ್ಟ್ ಸ್ಯಾಟರ್ಡೆ ಬಂದ್ವಿ. ಈ ಸಂಡೇ ನಾನಿವಾಗ ವ್ಲಾಗ್ ಮಾಡ್ತಾ ಇರೋದು. ಸೊ ಪ್ರೀವಿಯಸ್ ನನ್ನ ಒಂದು ಟ್ರಿಪ್ ವ್ಲಾಗ್ನ ಎಲ್ಲರೂ ನೋಡಿ ಎಂಜಾಯ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್, ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಸೊ ಮಧ್ಯದಲ್ಲಿ ವ್ಲಾಗ್ ಸ್ಕಿಪ್ ಮಾಡಿದ್ದು ನನ್ನದೇ ತಪ್ಪು. ಸೊ ಇವಾಗ ಟೈಮ್ ಬಂದು 5 ಗಂಟೆ ಆಗಿದೆ ಗೈಸ್, 5 ಗಂಟೆ ಆಗಿದೆ. ಸೊ ಇಲ್ಲಿ ಎಲ್ಲೋ ಅಂಗಡಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಬಿಕಾಸ್ ಮಳೆಯಿಂದ. ತುಂಬ ಮಳೆ. ಹಾಗೆಯೇ ನಮ್ಮ ಊರಲ್ಲಿ ಕೂರ್ಗಲ್ಲಂತೂ ಹೆವಿ ಮಳೆ ಅಂತೆ. ನಮ್ಮಮ್ಮ ಫೋನ್ ಮಾಡಿ ಹೇಳ್ತಾಯಿದ್ರು. ಸೊ ಹಾಗೆಯೇ ಒಂದು ಕಾಫಿ ಕುಡ್ಕೊಂಡು ಒಂದು ಎಗ್ ಪಪ್ಸ್ ತಗೊಂಡು ಸೊ ಇವಾಗ ತಾನೇ ಜಸ್ಟ್ ಬಂದೆ ನಾನು. ಹಾಗೆ ನಿಮ್ಮ ಜೊತೆ ಮಾತಾಡೋಣ, ಹಾಗೆಯೇ ಕ್ಲಾರಿಟಿ ಕೊಡೋಣ. ಎಲ್ಲಿ ಸದ್ದೇ ಇಲ್ವಲ್ಲ, ಏನು ವ್ಲಾಗೇ ಮಾಡ್ತಿಲ್ವಂತ ಕೇಳೋರಿಗೆ ಒಂದು ಕ್ಲಾರಿಟಿ ಕೊಡೋಣ ಅಂತ. ಹಾಗೆಯೇ ಕಿರಣ್ ಕೈ ಸಹ ಫ್ರ್ಯಾಕ್ಚರ್ ಆಗಿದೆ. ಸೊ ಅಂದ್ರೂ ಡ್ಯೂಟಿಗೆ ಹೋಗ್ತಾ ಇದ್ದಾರೆ. ಹಿಂಗೆ ನಡೀತಾ ಇದೆ ನಮ್ಮದು. ಇನ್ನೇನಿಲ್ಲ, ಎಸ್ಟರ್ಡೇ ಒಂದು ಮಾಡಲಿಂಗ್ ಶೂಟ್ ಇತ್ತು. ಸೊ ಅದಕ್ಕೆ ಸಹ ಹೋಗಿದ್ದೆ. ಅದರದ್ದು ವ್ಲಾಗ್ ಮಾಡಬೇಕಂತ ಅಂದ್ಕೊಂಡೆ, ಬಟ್ ನಿನ್ನೆನೂ ಅಷ್ಟೇ ಫುಲ್ ಮಳೆ. ನನಗೂ ವೆದರ್ ಸಪೋರ್ಟ್ ಆಗ್ತಾರಲ್ಲ, ನನಗೂ ಕೋಲ್ಡ್. ಸೊ ಅದರ ಮಧ್ಯೆ ನನಗೆ ವ್ಲಾಗ್ ತಗೊಳ್ಳೋಕ್ಕೆ, ಮೊಬೈಲ್ ಇಟ್ಕೊಳ್ಳೋಕ್ಕೆ ಬೇಜಾರಾಯ್ತಾಯಿತ್ತು. ಗೈಸ್, ಇದೆಲ್ಲ ಸ್ವಲ್ಪ ಮತ್ತು ನಾಡಿದ್ದೊಂದು ಶೂಟ್ ಇದೆ. ಸೊ ಅದು ಅದು ಯಾವ ರೀತಿ ಮಾಡ್ತೀವಿ ಏನು ಅಂತ ಪಕ್ಕ ಅದ್ರದ್ದು ವ್ಲಾಗ್ ಹಾಕ್ತೀನಿ. ಸೊ ಇನ್ನು ಕಂಟಿನ್ಯೂಸ್ ಆಗಿ ಇನ್ನೂ 3 ಶೂಟ್ಸ್ ಇದೆ ನನಗೆ. 3 ಶೂಟ್ಸ್ದು ವ್ಲಾಗ್ ಮಾಡಾಕ್ತೀನಿ. ಹಾಗೆಯೇ ನಿಮ್ಮೂರಲ್ಲೂ ಇದೇ ಥರ ಮಳೆ ಇದೆ ಅಂತ ಅನ್ಕೋತೀನಿ. ಇದ್ದವರು ಕಮೆಂಟ್ ಮಾಡಿ, ನೀವು ಯಾವ ಥರ ನಿಮ್ಮ ಒಂದು ಡೇನ ಫುಲ್ ಮನೇಲೇ ಬೋರಿಂಗ್ ಆಗಿ ನಾನಂತೂ ಕಳೀತಾ ಇದ್ದೀನಿ. ಬಿಕಾಸ್ ಚೆರಿಮಾ ಇದ್ದಿದ್ರೆ ಸ್ವಲ್ಪ ಟೈಮ್ ಪಾಸ್ ಆಗ್ತಾಯಿತ್ತು. ಅವಳೂ ಇಲ್ಲ, ಹೆಂಗೋ ಡೇ ಕಳೀತಾ ಇದೆ. ಸೊ ಒಂದು ಸಣ್ಣದಾಗಿ ಬಂದು ಒಂದು ಮಾತಾಡಿ ಹೋಗೋಣ ಅಂತ ಅನ್ನಿಸ್ತು. ನೆಕ್ಸ್ಟ್ ಆ್ಯಕ್ಚುಲಿ ನಾನು 75 ಡೇಸ್ನ ಸ್ಕಿಪ್ ಮಾಡ್ತಾಯಿದ್ದೀನಿ, ಚಾಲೆಂಜ್ನ ಸ್ಕಿಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಬೇರೆ ವ್ಲಾಗ್ ಜೊತೆಗೆ ಬರ್ತೀನಿ ಗೈಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಅಲ್ಲಿಂದ ನಾವು ತಮಿಳ್ನಾಡಿಂದ ಬಂದ ಮೇಲೆ ನಾವು ಏನೇನು ಮಾಡಿದ್ವಿ ಅಂತ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಅಂದರೆ ಊಟಕ್ಕೆ ಹೋಗಿದ್ದು, ರಯಾನ್ ಮನೆಗೆ ಊಟಕ್ಕೆ ಹೋಗಿದ್ದು. ಸೊ ಅದೆಲ್ಲ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಈ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಅಷ್ಟೇ ಈ ವ್ಲಾಗ್ ಆಗಿರುತ್ತೆ. ನೆಕ್ಸ್ಟು ಹೊಸ ವ್ಲಾಗ್ ಜೊತೆಗೆ ಬರ್ತೀನಿ ಗೈಸ್. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾಚಿಂಗ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚೆರಿಮಾ ಕನ್ನಡ ವ್ಲಾಗ್ಸ್. ಗೈಸ್, ಇವತ್ತು ನಾವು ಮೈಸೂರಿಗೆ ಬಂದ್ವಿ. ಇವತ್ತು ಸ್ಯಾಟರ್ಡೆ. ಆ್ಯಕ್ಚುಲಿ ವೀಡಿಯೋಸ್ ಯಾವಾಗಲೂ ಅಪ್ಲೋಡ್ ಆಗಿದೆ. ಸೊ ಬಟ್ ಎಲ್ಲರೂ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡೋಕ್ಕಂತೂ ಟ್ರೈ ಮಾಡಿದ್ದೀನಿ. ಇವತ್ತು ನಾವು ಮೈಸೂರು ರೀಚ್ ಆಗಿದ್ವಿ. ಅಲ್ಲಿ 9 o'clockಗೇನೋ ರೀಚ್ ಆದ್ವಿ. ಶುಕ್ರವಾರ 7ಗೇನೋ ಟ್ರೈನ್ ಇತ್ತು. 7ಗೆ ಹತ್ತಿ ಶನಿವಾರ 9 ಗಂಟೆಗೆ ಮೈಸೂರು ರೀಚ್ ಆದ್ವಿ. ಬಂದ ತಕ್ಷಣ ಬ್ಯಾಗನ್ನೆಲ್ಲ ಸೈಡಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಫಸ್ಟು ನಿದ್ದೆ ಮಾಡಿದ್ವಿ. ನನಗೂ ಫುಲ್ ಫೀವರ್ ಆಗಿಬಿಟ್ಟಿದೆ. ಮತ್ತು ಮೈಸೂರಿಗೆ ಬರ್ತಿದ್ದಂಗೆ ಕೋಲ್ಡ್ ಸ್ಟಾರ್ಟ್ ಆಗಿದೆ. ಮತ್ತು ಟ್ರೈನಲ್ಲಿ ಸ್ವಲ್ಪ ವಿಂಡೋ ಕ್ಲೋಸ್ ಆಗದೆ ಹಂಗೆ ಮಲ್ಕೊಬಿಟ್ಟಿದ್ದೆ. ಈ ಕಿವಿ ತುಂಬ ಸಖತ್ ಪೈನು. ಸೊ ಇಷ್ಟೆಲ್ಲ ಇದೆ. ಇವಾಗ ಟೈಮ್ ಬಂದು 2:30 ಆಗಿದೆ ಗೈಸ್, ಮಧ್ಯಾಹ್ನ 2:30 ಆಗಿದೆ.
ನಾವು ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದು. ಇವಾಗ ಮನೇಲಿ ಏನು ಪ್ರಿಪೇರ್ ಮಾಡಿಲ್ಲ ಊಟಕ್ಕೆ ಅಂತ. ಕಿರಣ್ನ ಕಳಿಸ್ದೆ ಏನಾರು ತೊಗೊಂಡು ಬಾ ಅಂತ. ಅಷ್ಟರಲ್ಲಿ ನಮ್ಮ ಸಿಸ್ಟರ್, ಅದೇ ರಯಾನ್ ಅಂತ ನನ್ನ ಬ್ರದರ್ ಒಬ್ಬರಿದ್ದಾರೆ, ಅವರಮ್ಮ ಕಾಲ್ ಮಾಡಿಸಿದ್ದಾರೆ. ಸೊ ಇಲ್ಲೇ ಅಡುಗೆ ಮಾಡ್ತೀನಿ ಬನ್ನಿ ಅಂತ, ಅಡುಗೆ ಮಾಡಿದ್ದೀನಿ ಬನ್ನಿ ಅಂತ ಕಾಲ್ ಮಾಡಿದ್ದಾರಂತೆ. ಸೊ ಊಟಕ್ಕೆ ಕರೆದಿದ್ದಾರೆ. ಸೊ ನಾವು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ವಿಡಿಯೋ ಮಾಡಲಿಕ್ಕೆ ಆಗಲ್ಲ ನನಗೆ, ಅಂದ್ರೂ ವಿಡಿಯೋ ಮಾಡಲೇಬೇಕು. ಸೊ ಬನ್ನಿ ಹೋಗೋಣ. ಅಲ್ಲಿ ಏನೇನು ಊಟ ಮಾಡ್ತಾರೆ, ಏನೇನು ಅಡುಗೆ ಮಾಡಿದ್ದಾರೆ, ಏನೇನು ಸ್ಪೆಷಲ್ ಮಾಡಿದ್ದಾರೆ, ಹಾಗೆ ಹೇಗಿದೆ ಎಲ್ಲರ ಕಂಡೀಷನ್ ಅಂತ ನೋಡ್ಕೊಂಡು ಬರೋಣ ಅಲ್ವಾ. ಓಕೆ ಗೈಸ್, ಕಿರಣ್ ಸಹ ಇವಾಗ ರೆಡಿ ಆಗ್ತಾ ಇದ್ದಾರೆ. ನನ್ನ ವಾಯ್ಸ್ ಕಂಪ್ಲೀಟಾಗಿ ಹೋಗಿದೆ ಅನ್ಕೋತೀನಿ. ಟ್ಯಾಬ್ಲೆಟ್ ತಂದಿದ್ದಾರೆ, ಊಟ ಮಾಡಿಕೊಂಡು ಟ್ಯಾಬ್ಲೆಟ್ ಕುಡಿಬೇಕೀಗ. ಸೊ ಹೋಗೋಣ ಅಪ್ಪು. ಹೇಗಿತ್ತಪ್ಪ ಟ್ರಿಪ್ಪು? ಟ್ರಿಪ್ ಹೇಗಿತ್ತು? ಟ್ರಿಪ್ ಚೆನ್ನಾಗಿತ್ತು, ಚೆನ್ನಾಗಿತ್ತು. ಏನು ಎಂಜಾಯ್ ಮಾಡಿ. ಸೊ ಗೈಸ್, ಅಲ್ಲಿಂದ ಬಂದ ಮೇಲೆ ಫಾರ್ ದ ಫಸ್ಟ್ ಟೈಮ್ ಆಫ್ಟರ್ 5 ಡೇಸ್ ಆದಮೇಲೆ ಕಾಫಿ ಕುಡಿತಾ ಇರೋದು. ಸೊ ಅಲ್ಲಿಂದ ಊಟ ಮಾಡ್ಕೊಂಡು ಬಂದು ನಾವು ರಾತ್ರಿನೂ ಊಟನೇ ಮಾಡಿಲ್ಲ. ಸೊ ಇವಾಗ 12 ಗಂಟೆ ಆಗಿದೆ. ಸೊ ಇವಾಗ ಎದ್ದು ಕಾಫಿ ಕುಡಿತಾ ಇದ್ದೀವಿ, ಕಿರಣ್ ನಾನು. ಹಾಗೆಯೇ ನೆನ್ನೆ ಕಿರಣ್ ಬೇರೆ ಹಾಸ್ಪಿಟ್ಲ್ಗೆ ಹೋಗಿದ್ರು. ಸೊ ಕೈ ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ. ಸೊ ಅದಕ್ಕೆ ಬೇರೆ ಇದೆಲ್ಲ ಮಾಡಿಸ್ಕೊಂಡು ಬಂದು ಮಲ್ಕೊಂಡಿದ್ದು ಲೇಟ್ ಆಗೋಯಿತು. ಇದು ನೆಕ್ಸ್ಟ್ ಡೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಅದೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗೈಸ್. ಸೊ ಒಂದು ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ. ನಾನು ಸ್ವಲ್ಪ ಬೆಟರ್ ಇದ್ದೀನಿ. ಸೊ ಕಿರಣ್ಗೆ ಸ್ವಲ್ಪ ಪೇಯ್ನ್ ಇದೆ ಹಂಗೇನೆ. ಸೊ ಕಾಫಿ ಮಾಡೋಣ. ಏನಾಯಿತು ಕೈ ಏನಾಯಿತು? ಬಿದ್ದ ತೋರ್ಸು. ಏನು ಇಷ್ಟಕ್ಕೆ ಎಷ್ಟು ಉದ್ದ ಕಟ್ಟೋರು ಗೊತ್ತಾಗ್ತು. ಕ್ಯಾನಸ್ ಬಂದಂತೆ ಇಲ್ಲಿ ಗಂಟೆ ಹಾಕೋರೆ.